ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ಸಮುದ್ರದ ದಂತಕಥೆಗಳು, ಕಡಲ್ಗಳ್ಳರು, ವೈಕಿಂಗ್ಸ್ ಮತ್ತು ಪರಿಶೋಧಕರು ಮೇಲೆ 52 ಪ್ರಶ್ನೆಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಒಬ್ಬ ಪರಿಶೋಧಕನಿಗೆ ಉತ್ತರವನ್ನು ಹುಡುಕಲು ಯಾವ ಸಾಧನ ಸಹಾಯ ಮಾಡುತ್ತದೆ? ಒಂದು ಗಡಿಯಾರ, ಒಂದು ದಿಕ್ಸೂಚಿ ಅಥವಾ ಒಂದು ನಕ್ಷೆ? ಉತ್ತರ ಒಂದು ದಿಕ್ಸೂಚಿ. ಒಂದು ಕಡಲ್ಗಳ್ಳರ ಹಡಗಿನಲ್ಲಿ 4 ಫಿರಂಗಿಗಳು ಇವೆ. ಅವರು ಇನ್ನೂ 5 ಸೇರಿಸುತ್ತಾರೆ. ಈಗ ಎಷ್ಟು ಇವೆ? 8, 9 ಅಥವಾ 1? 9. ಭಲೆ. ಕಡಲ್ಗಳ್ಳರ ಧ್ವಜಕ್ಕೆ ವಿಶೇಷ ಹೆಸರು ಏನಾಗಿತ್ತು? ತಲೆಬುರುಡೆ ಧ್ವಜ, ಕಪ್ಪು ಬ್ಯಾನರ್ ಅಥವಾ ಜಾಲಿ ರೋಜರ್? ಉತ್ತರ ಜಾಲಿ ರೋಜರ್. ವೈಕಿಂಗ್ಸ್ ಬಳಸುತ್ತಿದ್ದ ಪ್ರಸಿದ್ಧ ಹಡಗುಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಡ್ರ್ಯಾಗನ್ ದೋಣಿಗಳು, ಲಾಂಗ್ಶಿಪ್ಗಳು ಅಥವಾ ಸೀ ರೈಡರ್ಸ್? ಹೌದು, ಅದು ಲಾಂಗ್ಶಿಪ್ಗಳು ಆಗಿತ್ತು. ಒಂದು ವೈಕಿಂಗ್ ದೋಣಿಯಲ್ಲಿ 12 ದುಂಡಗಿನ ಗುರಾಣಿಗಳು ಇವೆ. 3 ಮುರಿದು ಹೋಗಿವೆ. ಎಷ್ಟು ಉಳಿದಿವೆ? 15, 8 ಅಥವಾ 9? 9. ನೀವು ಗೆದ್ದಿದ್ದೀರಿ. ಕಡಲ್ಗಳ್ಳರ ನಿಧಿಯನ್ನು ಸಾಮಾನ್ಯವಾಗಿ ಯಾವುದರೊಳಗೆ ಇಡಲಾಗುತ್ತಿತ್ತು? ಒಂದು ಬ್ಯಾರೆಲ್, ಒಂದು ಪೆಟ್ಟಿಗೆ ಅಥವಾ ಒಂದು ಚೀಲ? ಒಂದು ಪೆಟ್ಟಿಗೆ ಅಷ್ಟೇ. ಹೆಚ್ಚಿನ ವೈಕಿಂಗ್ಸ್ ಪ್ರಪಂಚದ ಯಾವ ಪ್ರದೇಶದಿಂದ ಬಂದರು? ಉತ್ತರ ಅಮೆರಿಕ, ಆಫ್ರಿಕಾ ಅಥವಾ ಸ್ಕ್ಯಾಂಡಿನೇವಿಯಾ? ಸ್ಕ್ಯಾಂಡಿನೇವಿಯಾ ತುಂಬಾ ಚೆನ್ನಾಗಿದೆ. ಸ್ಕರ್ವಿಯನ್ನು ತಡೆಗಟ್ಟಲು ನಾವಿಕರು ಯಾವ ವಿಶೇಷ ಹಣ್ಣನ್ನು ತಿನ್ನುತ್ತಿದ್ದರು? ಬಿಸ್ಕತ್ತುಗಳು, ನಿಂಬೆಹಣ್ಣುಗಳು ಅಥವಾ ಉಪ್ಪು ಸಹಿತ ಮೀನು? ನಿಂಬೆಹಣ್ಣುಗಳು ಗುರಿ ಮುಟ್ಟಿದೆ. ವೈಕಿಂಗ್ಸ್ ಬರೆಯಲು ಯಾವ ವಿಶೇಷ ವರ್ಣಮಾಲೆಯನ್ನು ಬಳಸುತ್ತಿದ್ದರು? ಅಕ್ಷರಗಳು, ರೂನ್ಸ್ ಅಥವಾ ಹೈರೋಗ್ಲಿಫ್ಸ್? ರೂನ್ಸ್ ಗುರಿ ಮುಟ್ಟಿದೆ. ನಾವು ವಿಶ್ವದಾದ್ಯಂತದ ಪ್ರವಾಸವನ್ನು ಏನೆಂದು ಕರೆಯುತ್ತೇವೆ? ವಿಶ್ವ ಪ್ರವಾಸ, ಪರಿಭ್ರಮಣ ಅಥವಾ ದಿ ಗ್ರೇಟ್ ಸೇಲ್? ಪರಿಭ್ರಮಣ ಖಚಿತವಾಗಿ. ಕೊಲಂಬಸ್ಗಿಂತ ಮೊದಲು ಯಾವ ವೈಕಿಂಗ್ ಉತ್ತರ ಅಮೆರಿಕವನ್ನು ಅನ್ವೇಷಿಸಿದರು? ಎರಿಕ್ ದಿ ರೆಡ್, ರಾಗ್ನಾರ್ ಲೋಥ್ಬ್ರೋಕ್ ಅಥವಾ ಲೀಫ್ ಎರಿಕ್ಸನ್? ಲೀಫ್ ಎರಿಕ್ಸನ್ ಗುರಿ ಮುಟ್ಟಿದೆ. ಒಂದು 1492ರಲ್ಲಿ ಯಾವ ಪರಿಶೋಧಕ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದರು? ಮಾರ್ಕೋ ಪೋಲೋ, ವಾಸ್ಕೋ ಡ ಗಾಮಾ ಅಥವಾ ಕ್ರಿಸ್ಟೋಫರ್ ಕೊಲಂಬಸ್? ಕ್ರಿಸ್ಟೋಫರ್ ಕೊಲಂಬಸ್ ಗುರಿ ಮುಟ್ಟಿದೆ. ನಾವಿಕರು ಮತ್ತು ಕಡಲ್ಗಳ್ಳರಿಗೆ ದೂರವನ್ನು ನೋಡಲು ಯಾವ ಸಾಧನ ಸಹಾಯ ಮಾಡುತ್ತದೆ? ಒಂದು ನಕ್ಷೆ, ಒಂದು ದೂರದರ್ಶಕ ಅಥವಾ ಒಂದು ಲಂಗರು? ಇದು ಒಂದು ದೂರದರ್ಶಕ. ಕಡಲ್ಗಳ್ಳನ ಮಾತನಾಡುವ ಸಾಕುಪ್ರಾಣಿ ಯಾವುದು? ಒಂದು ಬೆಕ್ಕು, ಒಂದು ಗಿಳಿ ಅಥವಾ ಒಂದು ಮಂಗ?
ಉತ್ತರ ಒಂದು ಗಿಳಿ. ನಾವುಕರಿಗಾಗಿ ವಿಶೇಷ ನಕ್ಷೆಗಳನ್ನು ಯಾರು ತಯಾರಿಸುತ್ತಾರೆ? ನಕ್ಷೆಗಾರ ಕ್ಯಾಪ್ಟನ್ ಅಥವಾ ಕಥೆಗಾರ? ನಕ್ಷೆಗಾರ, ನೀವು ಗೆದ್ದಿದ್ದೀರಿ. ಒಂದು ವೈಕಿಂಗ್ ಹಡಗಿಗೆ 20 ಹುಟ್ಟುಗಳು ಬೇಕು. ಅವರ ಬಳಿ ಕೇವಲ 11 ಇವೆ. ಇನ್ನೂ ಎಷ್ಟು ಬೇಕು? 11 ಹುಟ್ಟುಗಳು, 20 ಹುಟ್ಟುಗಳು ಅಥವಾ 9 ಹುಟ್ಟುಗಳು? ಇದು 9 ಹುಟ್ಟುಗಳು. ವೈಕಿಂಗ್ ಹಡಗಿನ ಮುಂಭಾಗದಲ್ಲಿ ಯಾವ ಕೆತ್ತನೆ ಇತ್ತು? ಫಿಗರ್ ಹೆಡ್, ಮತ್ಸ್ಯಕನ್ಯೆಯ ಬಾಲ ಅಥವಾ ದೊಡ್ಡ ಆಂಕರ್? ಫಿಗರ್ ಹೆಡ್ ಸೂಪರ್. ನಿಜವಾದ ಕಡಲ್ಗಳ್ಳರ ಶಿಕ್ಷೆ ಏನಿತ್ತು? ಹಲಗೆಯ ಮೇಲೆ ನಡೆಸುವುದು, ದ್ವೀಪದಲ್ಲಿ ಬಿಡುವುದು ಅಥವಾ ಊಟವಿಲ್ಲ? ಉತ್ತರ ದ್ವೀಪದಲ್ಲಿ ಬಿಡುವುದು. ನಾವುಕರು ಯಾವ ದೊಡ್ಡ ಸಮುದ್ರ ರಾಕ್ಷಸನಿಗೆ ಹೆದರುತ್ತಿದ್ದರು? ಒಂದು ದೈತ್ಯ ಶಾರ್ಕ್, ಒಂದು ನೀಲಿ ತಿಮಿಂಗಿಲ ಅಥವಾ ಕ್ರಾಕೆನ್? ಕ್ರಾಕೆನ್, ನೀವು ಗೆದ್ದಿದ್ದೀರಿ. ಒಬ್ಬ ಕಡಲ್ಗಳ್ಳರ ನಾಯಕ 15 ರತ್ನಗಳನ್ನು ಹಂಚುತ್ತಾನೆ. 3 ಕಡಲ್ಗಳ್ಳರಿಗೆ ತಲಾ ಎಷ್ಟು ಸಿಗುತ್ತದೆ? 3 ರತ್ನಗಳು 15 ರತ್ನಗಳು ಅಥವಾ 5 ರತ್ನಗಳು? 5 ರತ್ನಗಳು. ಅದ್ಭುತ. ವೈಕಿಂಗ್ಗಳು ಚಿನ್ನದ ಹೊರತುಪಡಿಸಿ ಹಣವಾಗಿ ಏನನ್ನು ಬಳಸುತ್ತಿದ್ದರು? ಕಡಲ ಚಿಪ್ಪುಗಳು, ಬೆಳ್ಳಿ ಅಥವಾ ವರ್ಣಮಯ ಗರಿಗಳು? ಊಹಿಸಿದಿರಾ? ಅದು ಬೆಳ್ಳಿ. ಉಗ್ರ ವೈಕಿಂಗ್ ಯೋಧರನ್ನು ಏನೆಂದು ಕರೆಯಲಾಗುತ್ತಿತ್ತು? ನೈಟ್ಸ್, ಬರ್ಸರ್ಕರ್ಸ್ ಅಥವಾ ಸಮುರಾಯ್? ಇದು ಬರ್ಸರ್ಕರ್ಸ್. ನಾವುಕರು ಹಡಗಿನ ಬಲಭಾಗವನ್ನು ಏನೆಂದು ಕರೆಯುತ್ತಾರೆ? ಸ್ಟಾರ್ಬೋರ್ಡ್ ಪೋರ್ಟ್ ಅಥವಾ ಡೆಕ್? ಸ್ಟಾರ್ ಬೋರ್ಡ್ ಮಾಡಿದ್ದೀರಿ. ಕಡಲ್ಗಳ್ಳನ ಕಳೆದು ಹೋದ ಕಣ್ಣನ್ನು ಯಾವ ಪ್ಯಾಚ್ ಮುಚ್ಚುತ್ತಿತ್ತು? ಒಂದು ವಿಶೇಷ ಟೋಪಿ, ಒಂದು ಬ್ಯಾಂಡೇಜ್ ಅಥವಾ ಒಂದು ಕಣ್ಣುಪಟ್ಟಿ? ಒಂದು ಕಣ್ಣುಪಟ್ಟಿ. ಸೂಪರ್. ಒಬ್ಬ ಕಡಲ್ಗಳ್ಳನಿಗೆ 2 ಪೆಟ್ಟಿಗೆಗಳು ಸಿಗುತ್ತವೆ. ಪ್ರತಿಯೊಂದರಲ್ಲೂ 4 ನಾಣ್ಯಗಳಿವೆ. ಒಟ್ಟು ಎಷ್ಟು ನಾಣ್ಯಗಳು? 8 ನಾಣ್ಯಗಳು, 6 ನಾಣ್ಯಗಳು ಅಥವಾ 2 ನಾಣ್ಯಗಳು? 8 ನಾಣ್ಯಗಳು ಮಾಡಿದ್ದೀರಿ. ಪರಿಶೋಧಕರು ಹೊಸ ಭೂಮಿಯನ್ನು ಹುಡುಕಲು ಏನನ್ನು ಹುಡುಕುತ್ತಿದ್ದರು? ವ್ಯಾಪಾರ ಮಾರ್ಗಗಳು, ಕಳೆದುಹೋದ ನಿಧಿ ಅಥವಾ ಸ್ನೇಹಪರ ಡ್ರ್ಯಾಗನ್ಗಳು? ವ್ಯಾಪಾರ ಮಾರ್ಗಗಳು ಖಚಿತವಾಗಿ. ಹಡಗಿನ ಸ್ಟೀರಿಂಗ್ ವೀಲ್ ಅನ್ನು ಏನೆಂದು ಕರೆಯುತ್ತಾರೆ? ಹೆಲ್ಮ್, ಸ್ಪಿನ್ನರ್ ಅಥವಾ ವೃತ್ತ? ಹೆಲ್ಮ್ ಅಷ್ಟೇ. ಒಬ್ಬ ಕಡಲ್ಗಳ್ಳನ ಬಳಿ 8 ನಾಣ್ಯಗಳಿವೆ. ಅವನಿಗೆ ಇನ್ನೂ 5 ಸಿಕ್ಕಿವೆ. ಒಟ್ಟು ಎಷ್ಟು? ಮಧ್ಯಾಹ್ನ 12 ಗಂಟೆ 14 ನಿಮಿಷ ಅಥವಾ 13? ಇದು 13. ಯಾವ ಪಕ್ಷಿ ನಾವಿಕರಿಗೆ ಹತ್ತಿರದ ಭೂಮಿಯನ್ನು ಹುಡುಕಲು ಸಹಾಯ ಮಾಡಿತು? ಕಾಗೆ, ಗಿಳಿ ಅಥವಾ ಕಡಲಕ್ಕಿ?
ಕಾಗೆ, ನೀವು ಗೆದ್ದಿದ್ದೀರಿ. ಕಡಲ್ಗಳ್ಳರ ನಿಯಮಗಳ ಗುಂಪನ್ನು ಏನೆಂದು ಕರೆಯಲಾಗುತ್ತಿತ್ತು? ಕಾನೂನು, ಕೋಡ್ ಅಥವಾ ಪುಸ್ತಕ? ಸರಿಯಾದ ಉತ್ತರ ಕೋಡ್. ವೈಕಿಂಗರು ಕಪ್ಗಳ ಬದಲಿಗೆ ಯಾವುದರಿಂದ ಕುಡಿಯುತ್ತಿದ್ದರು? ಮರದ ಬಟ್ಟಲುಗಳು, ಕುಡಿಯುವ ಕೊಂಬುಗಳು ಅಥವಾ ಲೋಹದ ಮಗ್ಗಳು? ಕುಡಿಯುವ ಕೊಂಬುಗಳು ಖಚಿತವಾಗಿ. ಹಡಗಿನ ಅತಿ ಎತ್ತರದ ಕಂಬ ಯಾವುದು? ಡೆಕ್ ಮಾಸ್ಟ್ ಅಥವಾ ಆಂಕರ್? ಮಾಸ್ಟ್ ತುಂಬಾ ಚೆನ್ನಾಗಿದೆ. ಒಂದು ಹಡಗಿನಲ್ಲಿ 30 ಗುರಾಣಿಗಳಿವೆ. ಅರ್ಧ ಕಳೆದು ಹೋಗಿವೆ. ಎಷ್ಟು ಉಳಿದಿವೆ? ಮಧ್ಯಾಹ್ನ 3 ಗಂಟೆ 10 ನಿಮಿಷ ಅಥವಾ 20. ಮತ್ತು ಅದು 15. ಸಮುದ್ರದಲ್ಲಿ ಗಾಳಿ ಇಲ್ಲದೆ ಸಿಕ್ಕಿಹಾಕಿಕೊಳ್ಳುವುದನ್ನು ಏನೆಂದು ಕರೆಯುತ್ತಾರೆ? ಶಾಂತಿಯಲ್ಲಿ, ಡೋಲ್ಡ್ರಮ್ಸ್ನಲ್ಲಿ ಅಥವಾ ನಿಶ್ಚಲತೆಯಲ್ಲಿ? ಇದು ಡೋಲ್ಡ್ರಮ್ಸ್ನಲ್ಲಿ. ನಾವಿಕರು ಹಡಗಿನ ಡೆಕ್ ಅನ್ನು ಉಜ್ಜಲು ಏನು ಬಳಸುತ್ತಿದ್ದರು? ಹೋಲಿಸ್ಟೋನ್, ಸಮುದ್ರ ಸ್ಪಾಂಜ್ಗಳು ಅಥವಾ ದೊಡ್ಡ ಕುಂಚಗಳು? ಹೋಲಿಸ್ಟೋನ್, ನೀವು ಗೆದ್ದಿದ್ದೀರಿ. ಯಾರ ಸಿಬ್ಬಂದಿ ಮೊದಲು ಭೂಮಿಯ ಸುತ್ತಲೂ ಯಾನ ಮಾಡಿದರು? ಮಾರ್ಕೋ ಪೋಲೋ, ಕ್ಯಾಪ್ಟನ್ ಕುಕ್ ಅಥವಾ ಮೆಗಲನ್? ಸರಿಯಾದ ಉತ್ತರ ಮೆಗಲ್ಲನ್. ಹಡಗಿನ ಮುಂಭಾಗವನ್ನು ಏನೆಂದು ಕರೆಯುತ್ತೀರಿ? ತಲೆ ಪಾಯಿಂಟ್ ಅಥವಾ ಬೋ? ಉತ್ತರ ಬೋ. ವೈಕಿಂಗರು ಯುದ್ಧದಲ್ಲಿ ಯಾವ ಅಸ್ತ್ರವನ್ನು ಹೆಚ್ಚಾಗಿ ಎಸೆಯುತ್ತಿದ್ದರು? ಒಂದು ಕೊಡಲಿ, ಒಂದು ಈಟಿ ಅಥವಾ ಒಂದು ಕಲ್ಲು? ಸರಿಯಾದ ಉತ್ತರವೆಂದರೆ ಒಂದು ಕೊಡಲಿ. ಒಂದು ನಕ್ಷೆ 7 ಹೆಜ್ಜೆ ಉತ್ತರಕ್ಕೆ, ನಂತರ 4 ಪೂರ್ವಕ್ಕೆ ಹೋಗಲು ಹೇಳುತ್ತದೆ. ಒಟ್ಟು ಹೆಜ್ಜೆಗಳು ಎಷ್ಟು? ಬೆಳಿಗ್ಗೆ 11 ಗಂಟೆ 10 ನಿಮಿಷ ಅಥವಾ 12? 11 ಸರಿ. ಹಡಗಿನ ಅಡುಗೆ ಮನೆಯನ್ನು ಏನೆಂದು ಕರೆಯುತ್ತಾರೆ? ಗ್ಯಾಲಿ ಡೆಕ್ ಅಥವಾ ಕ್ಯಾಬಿನ್? ಗ್ಯಾಲಿ, ಭಲೆ. ಒಂದು ವೈಕಿಂಗ್ ಮನೆಯಲ್ಲಿ 4 ಬೆಂಚುಗಳಿವೆ. ಪ್ರತಿಯೊಂದರಲ್ಲೂ 5 ಜನರು ಕುಳಿತುಕೊಳ್ಳುತ್ತಾರೆ. ಒಟ್ಟು ಎಷ್ಟು ಜನರು? 20 ಜನರು, 9 ಜನರು ಅಥವಾ 15 ಜನರು? ಊಹಿಸಿದಿರಾ? ಅದು 20 ಜನರು. ನಾವು ಹಡಗಿನ ಎಡಭಾಗವನ್ನು ಏನೆಂದು ಕರೆಯುತ್ತೇವೆ? ಲೆಫ್ಟನ್ ಪೋರ್ಟ್ ಅಥವಾ ಡೆಕ್ ಸೈಡ್? ಪೋರ್ಟ್ ಅಷ್ಟೇ. ವೈಕಿಂಗ್ಗಳು ತಮ್ಮ ದೊಡ್ಡ ಹಡಗಿನ ಪಟಗಳನ್ನು ಮಾಡಲು ಯಾವ ವಸ್ತುವನ್ನು ಬಳಸುತ್ತಿದ್ದರು? ಹತ್ತಿ, ಉಣ್ಣೆ ಅಥವಾ ಚರ್ಮ? ಉಣ್ಣೆ, ಭಲೆ. ಹಡಗಿನ ಎತ್ತರದ ವೀಕ್ಷಣಾ ಸ್ಥಳವನ್ನು ಏನೆಂದು ಕರೆಯಲಾಗುತ್ತಿತ್ತು? ಈಗಲ್ಸ್ ಪರ್ಚ್, ಸ್ಕೈ ಬಾಸ್ಕೆಟ್ ಅಥವಾ ಕ್ರೋಸ್ ನೆಸ್ಟ್?
ಹೌದು, ಅದು ಕ್ರೋಸ್ ನೆಸ್ಟ್ ಆಗಿತ್ತು. ಹೋರಾಟದ ಹೊರತಾಗಿ ಅನೇಕ ವೈಕಿಂಗ್ಗಳು ಬೇರೆ ಯಾವುದರಲ್ಲಿ ಕುಶಲರಾಗಿದ್ದರು? ಚಿತ್ರಕಲೆ, ಕೃಷಿ ಅಥವಾ ಪುಸ್ತಕ ಬರೆಯುವುದು. ಇದು ಕೃಷಿ. ಒಬ್ಬ ಪರಿಶೋಧಕ ಸೋಮವಾರ 5 ಮತ್ತು ಮಂಗಳವಾರ 6 ನಕ್ಷೆಗಳನ್ನು ಚಿತ್ರಿಸುತ್ತಾನೆ. ಒಟ್ಟು ಎಷ್ಟು ನಕ್ಷೆಗಳು? 1 ನಕ್ಷೆ, 11 ನಕ್ಷೆಗಳು ಅಥವಾ 10 ನಕ್ಷೆಗಳು? ಉತ್ತರ 11 ನಕ್ಷೆಗಳು. ಆರಂಭಿಕ ಪರಿಶೋಧಕರು ಸಾಮಾನ್ಯವಾಗಿ ಯಾವ ರೀತಿಯ ಚಿಕ್ಕ ವೇಗದ ಹಡಗನ್ನು ಬಳಸುತ್ತಿದ್ದರು? ಒಂದು ಗ್ಯಾಲಿಯನ್, ಒಂದು ಕ್ಯಾರುವೆಲ್ ಅಥವಾ ಒಂದು ಯಾಟ್? ಒಂದು ಕ್ಯಾರುವೆಲ್ ತುಂಬಾ ಚೆನ್ನಾಗಿದೆ. ಯಾವ ವಿಶೇಷ ಕವಿತೆಯು ವೈಕಿಂಗ್ ವೀರರ ದೀರ್ಘ ಕಥೆಗಳನ್ನು ಹೇಳುತ್ತದೆ? ಒಂದು ಲಿಮರಿಕ್, ಒಂದು ಹೈಕು ಅಥವಾ ಒಂದು ಸಾಗಾ? ಒಂದು ಸಾಗಾ. ನೀವು ಗೆದ್ದಿದ್ದೀರಿ. ಕಡಲ್ಗಳ್ಳರು ಚಿನ್ನದ ಓಲೆ ಯಾವುದಕ್ಕೆ ಪಾವತಿಸುತ್ತದೆ ಎಂದು ನಂಬಿದ್ದರು? ಹೊಸ ಹಡಗು, ಒಳ್ಳೆಯ ಅದೃಷ್ಟ ಅಥವಾ ಅವರ ಸಮಾಧಿ? ಇದು ಅವರ ಸಮಾಧಿ. ಯಾವ ಹಳೆಯ ಉಪಕರಣವು ಪರಿಶೋಧಕರಿಗೆ ನಕ್ಷತ್ರಗಳನ್ನು ಬಳಸಿ ತಮ್ಮ ದಾರಿಯನ್ನು ಹುಡುಕಲು ಸಹಾಯ ಮಾಡಿತು? ಒಂದು ಆಸ್ಟ್ರೋಲೇಬ್, ಒಂದು ಸ್ಟಾರ್ ಗ್ಲಾಸ್ ಅಥವಾ ಒಂದು ಸ್ಕೈ ಮ್ಯಾಪ್? ಒಂದು ಆಸ್ಟ್ರೋಲೇಬ್ ಗುರಿ ಮುಟ್ಟಿದೆ. ಯಾವ ಸರಳ ಉಪಕರಣವು ಹಡಗಿನ ನೀರಿನ ಮೂಲಕದ ವೇಗವನ್ನು ಅಳೆಯುತ್ತಿತ್ತು? ಒಂದು ಚಿಪ್ ಲಾಗ್, ಒಂದು ಸ್ಪೀಡ್ ರಾಕ್ ಅಥವಾ ಒಂದು ವಾಟರ್ ವೀಲ್? ಒಂದು ಚಿಪ್ ಲಾಗ್. ಅದ್ಭುತ. ಕಡಲ್ಗಳ್ಳರು ತಮ್ಮ ಪ್ಯಾಂಟ್ಗಳನ್ನು ಮೇಲೆ ಇರಿಸಿಕೊಳ್ಳಲು ಸಾಮಾನ್ಯವಾಗಿ ಏನು ಬಳಸುತ್ತಿದ್ದರು? ಸುರಕ್ಷತಾ ಪಿನ್ಗಳು, ಲೋಹದ ಬೆಲ್ಟ್ಗಳು ಅಥವಾ ಒಂದು ಸ್ಯಾಶ್? ಒಂದು ಸ್ಯಾಶ್. ಭಲೆ. ಮುಂದಿನ ಬಾರಿ ತನಕ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ.